ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪರಿಶ್ರಮ ಕಿಚನ್. ಈ ದಿನ ಮೊಳಕೆ ಕಟ್ಟಿದಂಥ ಹೆಸರು ಕಾಳಿನಿಂದ ಒಂದು ರುಚಿಕರವಾದಂತಹ ಸಾಂಬಾರು ಮಾಡೋದನ್ನು ನೋಡೋಣ. ತುಂಬ ರುಚಿಯಾಗಿರುತ್ತೆ. ಅನ್ನ ದೋಸೆ ಜೊತೆಗೆಲ್ಲ ಇದು. ಮೊದಲಿಗೆ ಒಂದು ಕುಕ್ಕರ್ ಪಾತ್ರೆಗೆ 1 ಕಪ್ ಆಗುವಷ್ಟು ಮೊಳಕೆ ಬರಿಸಿದಂಥ ಹೆಸರು ಕಾಳನ್ನು ಹಾಕ್ತಾಯಿದ್ದೇನೆ. ಹೋದ ವಿಡಿಯೋದಲ್ಲಿ ನಾನು ತೋರಿಸಿದ್ದೇನೆ ಹೆಸರು ಕಾಳನ್ನು ಹೇಗೆ ಮೊಳಕೆ ತರಿಸೋದು ಅಂತ. 1/4 ಕಪ್ ಆಗುವಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ನವಿಲುಕೋಸು, ಹಾಗೆ 1/4 ಕಪ್ ಬೀನ್ಸು, 2 ಟೊಮೆಟೊ, 1/4 ಚಮಚ ಆಗುವಷ್ಟು ಅರಿಶಿನ, 1 ಕಪ್ ಆಗುವಷ್ಟು ನೀರನ್ನು ಹಾಕಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 3 ವಿಸಲ್ ಹೊಡೆಸಬೇಕು. ನಂತರ ಇದಕ್ಕೆ ಬೇಕಾಗುವಂಥ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. 1/4 ಕಪ್ ಆಗುವಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ, 5 ಬೆಳ್ಳುಳ್ಳಿ ಹೆಸರು, ಖಾರಕ್ಕೆ 4 ಹಸಿಮೆಣಸು, 1 ಚಮಚ ಜೀರಿಗೆ, 1 ಚಮಚ ಕೊತ್ತಂಬರಿ, ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೂರೇ ಚೂರು ನೀರು ಅಂದರೆ ಗೊಜ್ಜಿನ ಹದದಲ್ಲಿ ಇವಿಷ್ಟನ್ನು ರುಬ್ಕೊಳ್ಬೇಕು. ನೋಡಿ ಹೀಗೆ. ನಂತರ ಈ ಕಡೆಯೂ ಕೂಡ ಹೆಸರು ಕಾಳು ಚೆನ್ನಾಗಿ ಬೆಂದಿರುವಂಥ ಈ ಹೆಸರು ಕಾಳು ಹಾಗೆ ತರಕಾರಿಯ ಮಿಶ್ರಣಕ್ಕೆ ಒಂದು ಒಗ್ಗರಣೆಯನ್ನು ಕೊಡಬೇಕು. ಒಗ್ಗರಣೆಗೆ ಒಂದು ಅಗಲವಾದ ಪಾತ್ರೆಗೆ 2 ಚಮಚ ಆಗುವಷ್ಟು ಎಣ್ಣೆ, ನೀವು ತುಪ್ಪವನ್ನು ಕೂಡ ಬಳಸ್ಬೋದು, ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, ಅರ್ಧ ಕಪ್ ಆಗುವಷ್ಟು ಈ ರೀತಿ ಉದ್ದುದ್ದವಾಗಿ ಹೆಚ್ಚಿರುವಂಥ ಈರುಳ್ಳಿ, ಅರ್ಧ ಚಮಚ ಅರಿಶಿನ ಚೆನ್ನಾಗಿ ಹುರ್ಕೊಳ್ಬೇಕು. ನಂತರ ಇಲ್ಲಿ ಮುಂಚೆ ನಾವು ರುಬ್ಬಿ ಇಟ್ಟಿರುವಂಥ ಈ ಮಸಾಲ ಪೇಸ್ಟನ್ನು ಕೂಡ ಅದರೊಟ್ಟಿಗೆ ಸೇರಿಸಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಬೇಕಾಗತ್ತೆ. ನಾವಿಲ್ಲಿ ಎಲ್ಲವನ್ನು ಹಸಿಯಾಗೇ ಹಾಕಿದ್ದೇವೆ. 1 ಚಮಚ ಆಗುವಷ್ಟು ಉಪ್ಪನ್ನು ನೋಡಿ ಹಾಕಿ ನಂತರ ತರಕಾರಿ ಹಾಗೂ ಹೆಸರು ಕಾಳಿನ ಮಿಶ್ರಣವನ್ನು ಕೂಡ ಇದರೊಟ್ಟಿಗೆ ಸೇರಿಸಿ ಬೇಕಾಗುವಷ್ಟು ನೀರನ್ನು ಹಾಕಿ ಸ್ವಲ್ಪ ತೆಳುವಾಗಿರಲಿ. ಕುದಿದ ಮೇಲೆ ಇದು ದಪ್ಪ ಆಗುತ್ತೆ. 1 ಚಮಚ ಆಗುವಷ್ಟು ಬೆಲ್ಲವನ್ನು ಹಾಕಿದ್ದೇನೆ. ನೀವು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಬೆಲ್ಲ ಹಾಕಿದ್ರೆ ರುಚಿ ಬ್ಯಾಲೆನ್ಸ್ ಆಗುತ್ತೆ. ಕುದಿತಾ ಇರುವಂಥ ಈ ಸಾಂಬಾರಿಗೆ ಮೇಲ್ಗಡೆಯಿಂದ ಕರಿಬೇವು ಹಾಗೆ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ 5 ನಿಮಿಷಗಳ ಕಾಲ ಮೀಡಿಯಮ್ ಉರಿಯಲ್ಲಿ ಕುದಿಸಿದರೆ ರುಚಿಕರವಾದಂಥ ಮೊಳಕೆ ಕಟ್ಟಿದ ಹೆಸರು ಕಾಳಿನ ಸಾಂಬಾರು ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನದೊಟ್ಟಿಗೊಂದೇ ಅಲ್ಲದೆ ಪೂರಿ, ಚಪಾತಿ, ದೋಸೆ ಒಟ್ಟಿಗೂ ಕೂಡ ಸ್ವಲ್ಪ ದಪ್ಪವಾಗಿ ಮಾಡಿಕೊಂಡ್ರೆ ತಿನ್ಬೋದು. ಖಂಡಿತ ಮಾಡಿ ನೋಡಲೇಬೇಕಾದಂಥ ರೆಸಿಪಿದು. ಹಾಗೆ ನನ್ನ ಪರಿಶ್ರಮ ಕಿಚನ್ ಚಾನಲ್ ಒಳಗಡೆ 500ಕ್ಕಿಂತಲೂ ಹೆಚ್ಚು ರೆಸಿಪಿಗಳನ್ನು ಮಾಡಿ ಹಾಕಿದ್ದೇನೆ. ನೀವು ಒಮ್ಮೆ ಹೋಗಿ ನೋಡಿ, ಯಾವುದಾದ್ರೂ ಇಷ್ಟ ಆಗ್ಬೋದು. ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ. ಧನ್ಯವಾದಗಳು.